ಬಗ್ಗೆ ತಿಳ್ಕೊಳ್ಳೋಣ. ರಾಸಾಯನಿಕ ರಚನೆ ನೀರು 2 ಹೈಡ್ರೋಜನ್ನು 1 ಆಕ್ಸಿಜನ್ ಪ್ರಮಾಣದಿಂದ ಕೂಡಿರುತ್ತದೆ. ಆಯಿತಾ. ಇಷ್ಟು ಸಾಂದ್ರತೆ ನೀರಿನಲ್ಲಿ ಗರಿಷ್ಠ ಸಾಂದ್ರತೆ ಹೊಂದಿರುತ್ತದೆ. ಡೆನ್ಸಿಟಿ ನೀರಿನ ಡೆನ್ಸಿಟಿ ಗರಿಷ್ಠವಾಗಿರುತ್ತದೆ. ನೆಕ್ಸ್ಟು ಅನಾನಮಸ್ ಎಕ್ಸ್ಪೆನ್ಷನ್ ಅಂದರೆ ಕಾರಣದಿಂದ ಚಳಿ ಪ್ರದೇಶದಲ್ಲಿ ಕೆರೆಗಳ ಮೇಲ್ಭಾಗ ಹಿಮವಾದರೂ ಒಳಗಡೆ ಜಲಚರಗಳು ಜೀವಂತವಾಗಿರುತ್ತವೆ. ಅಂದರೆ ಕೆರೆ ಮೇಲೆ ಈ ಮಂಜುಗಡ್ಡೆ ಇದ್ರೂ ಕೂಡ ಒಳಗಡೆ ಮೀನುಗಳು ಬದುಕಿರ್ತಾವೆ ಅಥವಾ ಜಲಚರ ಪ್ರಾಣಿಗಳು ಯಾವಾಗಿರೋ ಬದುಕಿರ್ತಾವೆ ಅಂತ. ನೆಕ್ಸ್ಟು ನೀರಿನ pH 7. ವಿಶಿಷ್ಟ ಉಷ್ಣ ಸಾಮರ್ಥ್ಯ ಅಂದರೆ ನೀರು ಹೆಚ್ಚಿನ ಉಷ್ಣ ಸಾಮರ್ಥ್ಯ ಹೊಂದಿರೋದ್ರಿಂದ ನಮ್ಮ ವಾಹನಗಳಲ್ಲಿ ಶೀತಲೀಕರಕ ಅಂದರೆ ಕೂಲೆಂಟಾಗಿ ಬಳಸ್ತಾರೆ. ಅಂದರೆ ನೀವು ಬಳಸೋ ಕಾರು ಅದರಲ್ಲೆಲ್ಲ ಕೂಲೆಂಟಾಗಿ ಬಳಸ್ತಾರೆ. ಆಮೇಲೆ ಮೃದು ನೀರು ಸಾಬೂನಿನೊಂದಿಗೆ ಸುಲಭವಾಗಿ ನೆರವು ಕೊಡುತ್ತದೆ. ಅಂದರೆ ನಾವು ದಿನ ಬಳಸುವಂಥ ನೀರು ಮೃದು ನೀರು. ಕಠಿಣ ನೀರು ಅಂದರೆ ಕೊಳಚೆ ನೀರು ಅಥವಾ ಗಬ್ಬಾಗ್ಯಾವಂಥವಲ್ಲ ಅಂಥ ನೀರು. ಅದರಲ್ಲಿ ಯಾವ್ದಿರ್ತದೆ ಅಂತ ಅದನ್ನು ಮೈನ್ ಇಂಪಾರ್ಟೆಂಟು. ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಲವಣ ಇದಕ್ಕೆ ಕಾರಣ. ಇದನ್ನು ಕೇಳ್ತಾರೆ, ಕ್ಯಾಲ್ಶಿಯಂ ಮತ್ತು ಮೆಗ್ನೀಷಿಯಂ ಅನ್ನೋದು. ನೆಕ್ಸ್ಟು ತಾತ್ಕಾಲಿಕ ಕಠಿಣತೆ ಅಂದರೆ ಕೊಳಕಾಗಿರ್ತಾವಲ್ಲ ಮಾಮೂಲಿ ಅವು, ಅದನ್ನು ಬಾಯ್ಲಿಂಗ್ ಮಾಡಿ ನಿವಾರಿಸ್ಬೋದು. ಅಂದರೆ ಕುದಿಸೋದ್ರ ಮುಖಾಂತರ ನಿವಾರಿಸಬಹುದು. ಶಾಶ್ವತ ಕಠಿಣತೆ ಪರ್ಮನೆಂಟ್ ಹಾರ್ಡ್ನೆಸ್ ಅಂದರೆ ನಾವು ಎಷ್ಟು ಉಜ್ಜಿದ್ರೂ ಹೋಗಲ್ಲಪ್ಪ ಅಂಥವು. ಕ್ಲೋರೈಡ್ ಮತ್ತು ಸಲ್ಫೈಡ್ಗಳಿಂದ ಉಂಟಾಗಿರುತ್ತೆ. ಯಾವುದರಿಂದ ಉಂಟಾಗಿರುತ್ತೆ ಅದು ಕ್ಲೋರೈಡ್ ಮತ್ತು ಸಲ್ಫೈಡ್ಗಳಿಂದ. ಅದನ್ನು ಯಾವ ರೀತಿ ಹೋಗಲಾಡಿಸ್ಬೇಕಾದ್ರೆ ವಾಷಿಂಗ್ ಸೋಡಾ ಮತ್ತು ಕ್ಯಾಲ್ಗನ್ ವಿಧಾನದಿಂದ ಬಳಸಿ ನಿವಾರಿಸಬಹುದು. ಓಕೆ, ಥ್ಯಾಂಕ್ ಯು.